ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ತಿದ್ದುಪಡಿ ವಿಧೇಯಕ 2025 ಸಚಿವ ಸಂಪುಟದಿಂದ ಅನುಮೋದನೆ ನೀಡಲಾಗಿದೆ. ಮುಂಬರುವ ಸಂದರ್ಭದಲ್ಲಿ ಸದನದಲ್ಲಿ ಇದನ್ನ ಇರಿಸಲಾಗುವುದು. ಸಾರ್ವಜನಿಕ ಮತ್ತು ಕುಟುಂಬ ಕಲ್ಯಾಣ ಹಾರಂಗಿ ಎಡದಂಡೆ ಕಾಲುವೆಯ ನಾಗಮಂಗಲ ಶಾಖಾ ಕಾಲುವೆಯಿಂದ ನೀರನ್ನೆತ್ತಿ ತುಮಕೂರು ಮತ್ತು ಚನ್ನರಾಯಪಟ್ಟಣ ತಾಲೂಕಿನ ಹಿರೇಸಾಲೆಯ ಹೋಬಳಿಯ 18 ಕೆರೆಗಳನ್ನು ತುಂಬಿಸುವ ಸಲುವಾಗಿ ಕುಡಿಯುವ ನೀರಿಗಾಗಿ 74 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಕೈಗೊಳ್ಳಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯವರು ಇವತ್ತು ಮಂಡಿಸಿರ್ತಕ್ಕಂಥ ಬಾಲ್ಯ ವಿವಾಹ ನಿಷೇಧ ಕರ್ನಾಟಕ ತಿದ್ದುಪಡಿ ವಿಧೇಯಕ 2025ಕ್ಕೆ ಅನುಮೋದನೆಯನ್ನು ನೀಡಿದೆ. ಇದರಲ್ಲಿ ಮುಖ್ಯವಾಗಿ ಇರೋದು ಅಂದರೆ ಬಾಲ್ಯ ವಿವಾಹ ತಡೆಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಸ್ಪಷ್ಟವಾಗಿ ಒಂದು ನಿರ್ದೇಶನವನ್ನು ಕೊಟ್ಟಿದ್ದರು. ಅದನ್ನು ಯಾರು ಅಬೆಟ್ ಮಾಡ್ತಾರೆ, ಅದನ್ನು ಯಾರು ಮಾಡಿಸೋದಕ್ಕೆ ಕಾರಣ ಆಗ್ತಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಅದೆಲ್ಲ ಅವಕಾಶ ಇರಲಿಲ್ಲ. ಅಂಥ ಅವಕಾಶಗಳನ್ನು ಇದರಲ್ಲಿ ಮಾಡಿಕೊಡೋದ್ರ ಮೂಲಕ ಬಾಲ್ಯ ವಿವಾಹವನ್ನು ತಡೆಗಟ್ಟೋದರಲ್ಲಿ ಮತ್ತೊಂದು ರೆಡಿಕಲ್ ಚೇಂಜನ್ನು ಮಾಡಿದ್ದೇವೆ. ರಾಜ್ಯದ ವಿವಿಧ ಕೇಂದ್ರ ಕಾರಾಗೃಹದೊಳಗೆ 46 ಜೀವಾವಧಿ ಶಿಕ್ಷಾ ಬಂದಿಗಳನ್ನು ಸನ್ನಡತೆ ಆಧಾರದ ಮೇಲೆ ಅವಧಿ ಪೂರ್ವ ಬಿಡುಗಡೆ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ಇವತ್ತು ತನ್ನ ಅನುಮೋದನೆಯನ್ನು ನೀಡಿತು. ಸಾರ್ವಜನಿಕ ಮತ್ತು ಕುಟುಂಬ ಕಲ್ಯಾಣದ ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳಿಗೆ ಒದಗಿಸಿರುವ ಔಷಧಗಳು ಮತ್ತು ಉಪಭೋಗ್ಯ ವಸ್ತುಗಳು ಹಾಗೂ ರಾಸಾಯನಿಕಗಳು ಅವುಗಳನ್ನು ಖರೀದಿಸೋದಕ್ಕೆ 880.68 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಖರೀದಿಸಿ ಸರಬರಾಜು ಮಾಡೋದಕ್ಕಾಗಿ ರಾಜ್ಯ ಸಚಿವ ಸಂಪುಟ ಇವತ್ತು ಅನುಮೋದನೆಯನ್ನು ನೀಡಿದೆ. ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಫೈನಾನ್ಷಿಯಲ್ ಇನ್ಕ್ಲೂಷನ್ ವಿಚಾರವಾಗಿ ಪ್ರೋಗ್ರಾಮ್ ನಡೆಯಿತು. ಇದರಲ್ಲಿ ಮುಖ್ಯವಾಗಿ PMJJBY, PMSBY ಮತ್ತು ಅಟಲ್ ಪಿಂಚಣಿ ಯೋಜನೆ ಬಗ್ಗೆ ಮಾಹಿತಿ ಕೊಟ್ಟರು. ಹಾಗೆ ನಮ್ಮ ಕಾಲದಲ್ಲಿರುವ ಹೆಚ್ಚಿನವನ್ನು ನೋಂದಣಿ ಕೂಡ ಮಾಡಲಾಯಿತು. ನಾನು ಕೂಡ ಇದರಲ್ಲಿ ನೋಂದಣಿ ಮಾಡಿಕೊಂಡಿದ್ದೆ. ನಮ್ಮ ಊರಿನವರು ಹೆಚ್ಚಿನವರಿಗೆ ಗ್ರಾಮ ಪಂಚಾಯತಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಯೋಜನೆಗಳಾದಂತಹ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಬಗ್ಗೆ ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ಅರಿವು ಮೂಡಿಸಬೇಕಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಕೆನರಾ ಬ್ಯಾಂಕ್ ವತಿಯಿಂದ ಆಯೋಜಿಸಿದ್ದೇವೆ. ಇಲ್ಲಿರುವಂಥ ಬಂದಿರುವಂಥ ಗ್ರಾಹಕರು ಯಾರ್ಯಾರು ಈ ಸೇವೆಗಳನ್ನು ಒಳಪಡಿಕೊಂಡಿಲ್ಲ, ದಯವಿಟ್ಟು ಈ ಸ್ಕೀಮ್ಗಳಲ್ಲಿ ಒಳಪಟ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ಜನಗಳು ತಮ್ಮ ಅಕ್ಕಪಕ್ಕದ ನೆರೆಹೊರೆಯವರಾಗಿರ್ಬೋದು, ಸ್ನೇಹಿತರವರಾಗಿರ್ಬೋದು, ತಮ್ಮ ಕುಟುಂಬದಲ್ಲಿ ಯಾರಾದರೂ 18 ವರ್ಷ ತುಂಬಿದರೆ ಅಂಥವರನ್ನ ಈ PMJJ ಮತ್ತು PM ಸ್ಕೀಮ್ನಲ್ಲಿ ಒಳಪಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಏರಿಯಾದಲ್ಲಿ ಒಬ್ಬರು
ಆಗ್ತಾ ಇತ್ತು. ಅವ್ರದ್ದು ಅಮೌಂಟ್ ಕೂಡ ಕ್ಲೈಮ್ ಆಯಿತು 4 ಲಕ್ಷ. ಹೀಗಾಗಿ ಅದ್ರ ಬಗ್ಗೆ ನಮಗಿಟ್ಟು ಬ್ಯಾಂಕಿನವರು ಅರಿವು ಮೂಡಿಕೊಟ್ರು. ಹೀಗಾಗಿ ನಾವು ಮಾಡಿದ್ದೀವಿ. ನಮ್ಮ ಫ್ಯಾಮಿಲಿಯಲ್ಲಿ ಒಟ್ಟು 5 ಜನರಲ್ಲಿ 3 ಜನದ್ದು ಮಾಡಿದ್ದೀವಿ. ಇಬ್ಬರದ್ದು ಮಾಡಿಲ್ಲ, ಅವರು ಬೇರೆ ಕಡೆ ಇರ್ತಾರೆ. ಅವ್ರು ಬಂದಮೇಲೆ ಅವ್ರಿಗೆ ಮಾಡ್ತೀವಿ. ಇದನ್ನು ಎಲ್ಲರೂ ಮಾಡಿಕೊಂಡು ಸದುಪಯೋಗ ಪಡ್ಕೋಬೇಕು. ಬಡಬಗ್ಗರಿಗೆ ಇದು ತುಂಬ ಒಳ್ಳೆಯ ಸಹಾಯ ಥರ ಆಗಿದೆ ಅಂತ ಶಾಸಕರಾದಂಥ ಶ್ರೀ ಸಪ್ತಗಿರಿ ಗೌಡರನ್ನು ಬಹಳ ಮುಖ್ಯವಾಗಿ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಇಡೀ ರಾಷ್ಟ್ರದಲ್ಲೇ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಾರ್ಯಕ್ರಮ ನಡೀತಿದೆ. ಸ್ಮಾರ್ಟ್ ಮೀಟರ್ ರೇಟು ಏನು ಅಂತ ಎಲ್ಲ ಬಹಿರಂಗವಾಗಿ ಬಹಳ ಸ್ಪಷ್ಟವಾಗಿ ಎಲ್ಲ ಗೊತ್ತಿದೆ ಏನು ಸ್ಮಾರ್ಟ್ ಮೀಟರ್ ಅಂದ್ರೆ ಏನು ಅಂತ. ಆದರೂ ಗೊತ್ತಿರೋಂಥ ಸಾರ್ವಜನಿಕ ವಲಯ ಹೊಸದಾಗಿ ಏನು ಗೊತ್ತಿಲ್ಲದ ವಿಚಾರ ಅಂತ ಇವತ್ತೆಲ್ಲ ಗೊತ್ತಿರೋಂಥ ವಿಚಾರದಲ್ಲೇನೆ ಜನರಿಗೆ ಮೋಸ ಮಾಡುವಂಥದ್ದು, ಜನರ ಜೇಬಿಂದ ನೇರವಾಗಿ ಕಳ್ತನ ಮಾಡುವಂಥದ್ದು, ಜೇಬಿಂದಲೇ ದುಡ್ಡು ತೆಗೆಯುವಂಥ ಕೆಲಸವನ್ನು ನೇರವಾಗಿ ಜನರ ಜೇಬಿನಿಂದಲೇ ತೆಗೆಯುವಂಥದ್ದು, ಸರ್ಕಾರದಲ್ಲಿ ಇಲಾಖೆನಲ್ಲಿ ತೆಗೆಯುವಂಥದ್ದು ಇವರು ವಾಡಿಕೆ ಆಗಿದೆ. ಇದ್ರ ಜೊತೆಲಿ ನೇರವಾಗಿ ಜೇಬಿಂದಲೇ ಹಣ ತಗೊಳ್ಳುವಂಥ ಪಡೆಯುವಂಥ ಕೆಲಸಗಳಾಗಿದೆ. ಏನೊಂದು ಅಧಿಕಾರ ದುರ್ಬಳಕೆ ಆಗಿ ತಮ್ಮ ಸ್ವಾರ್ಥಕ್ಕಾಗಿ ಜನರಿಗೆ ಅನ್ಯಾಯ ಮಾಡುವಂಥ ಕೆಲಸಗಳಾಗ್ತಿದೆ. ಹಾಗಾಗಿ ತಕ್ಷಣ ಅದನ್ನು ಸರಿಪಡಿಸುವಂಥ ಸರ್ಕಾರದ ಗಮನಕ್ಕೆ ಸದನದ ಒಳಗೇನೆ ತಂದಿರೋದು, ಎಲ್ಲ ಹೊರಗಡೆ ತಂದಿರೋದೆಲ್ಲ ಭಾಳ ಸ್ಪಷ್ಟವಾಗಿ ಏನು ಬರೀ ಸದನದಲ್ಲಿ ಮಾತಾಡೋದಲ್ಲ, ನಾವು ಕಾಲಿಂಗ್ ಅಟೆನ್ಷನನ್ನು ತೊಗೊಂಡಿದ್ದೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.